ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನರಕ ದರ್ಶನ ಕೊಲೆ ಆರೋಪಿ ದರ್ಶನ್ಗೆ ಆಗ್ತಾ ಇದೆ. ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಇವತ್ತಾದರೂ ಸಿಗುತ್ತಾ ದರ್ಶನ್ಗೆ ಹಾಸಿಗೆಯ ಭಾಗ್ಯ ಅನ್ನುವಂತಹ ಪ್ರಶ್ನೆ. ಹಾಸಿಗೆಯ ವಿಚಾರಕ್ಕೆ ಮತ್ತೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆಯ ಆರೋಪವನ್ನು ಈ ಅರ್ಜಿಯಲ್ಲಿ ಮಾಡಲಾಗಿತ್ತು. ಕೋರ್ಟ್ ಹೇಳಿದ ಸೂಚನೆಯನ್ನ ಜೈಲಾಧಿಕಾರಿಗಳು ಪಾಲಿಸ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಈ ಬಗ್ಗೆ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. ಜೈಲಿನ ಮ್ಯಾನುವಲ್ ಪ್ರಕಾರ ಏನನ್ನ ಕೊಡಬೇಕು ಅದನ್ನ ಕೊಡಿ ಅಂಥೇಳಿ ಈ ಹಿಂದೆ ಸೆಷನ್ಸ್ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಹಂಗಿದ್ದೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ಸಿಗ್ತಾ ಇಲ್ವಂತೆ. ಹಾಗಾಗಿಯೇ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಈ ವಿಚಾರವನ್ನು ಮುನ್ನೆಲೆಗೆ ತರುವಂತಹ ಕೆಲಸವನ್ನು ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ಈ ಹಿಂದೆ ಜೈಲಿನಲ್ಲಿ ನನ್ನ ಕೈ ಮರಗಟ್ಟಿದೆ, ಚಳಿ ಮತ್ತು ಗಾಳಿಗೆ ನನಗೆ ಫಂಗಸ್ ಬರ್ತಾ ಇದೆ, ಬಿಸಿಲನ್ನು ನೋಡಿಲ್ಲ, ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟುಬಿಡಿ ಅಂಥೇಳಿ ನ್ಯಾಯಾಧೀಶರನ್ನು ಇದೇ ದರ್ಶನ್ ಕೇಳ್ಕೊಂಡಿದ್ರು. ಅದಾದ ಮೇಲೆ ದರ್ಶನ್ಗೆ ಬಿಗ್ ರಿಲೀಫನ್ನು ಕೋರ್ಟ್ ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬೇಡ, ಜೈಲಿನ ಮ್ಯಾನುವಲ್ ಪ್ರಕಾರ ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಡಬೇಕು ಅಂಥೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟರೂ ಕೂಡ ಜೈಲಾಧಿಕಾರಿಗಳು ದರ್ಶನ್ಗೆ ಹಾಸಿಗೆ ದಿಂಬು ಜೈಲಿನಿಂದ ಹೊರಗೆ ಬರೋದಕ್ಕೆ ಅವಕಾಶವನ್ನು ಕೊಡ್ತಿಲ್ಲಂತೆ, ಬಿಸಿಲನ್ನು ನೋಡೋದಕ್ಕೆ ಅವಕಾಶ ಕೊಡ್ತಿಲ್ವಂತೆ. ಹಾಗಾಗಿ ನ್ಯಾಯಾಂಗ ನಿಂದನೆಯ ಆರೋಪವನ್ನು ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ಮಾಡಿದ್ದಾರೆ. ಇವತ್ತು ಆ ವಿಚಾರಣೆಗೆ ಮುಹೂರ್ತ ನಿಗದಿಯಾಗಿದೆ. ಇವತ್ತು ಈ ವಿಚಾರದಲ್ಲಿ ಏನಾದರೂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಡುತ್ತಾ ಮತ್ತೊಮ್ಮೆ ಜೈಲಾಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಕೆಲಸವನ್ನು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.